योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय बिद्दिया बे मुदकी बिद्दिया बे बिद्दिया बे मुदकी बिद्दिया बे बिद्दिया बे मुदकी बिद्दिया बे ನೀದಿನ ಹೋದಾಕಿ ಇರುಬಾಳ ಜ್ವಾಕಿ ನೀದಿನ ಹೋದಾಕಿ ಇರುಬಾಳ ಜ್ವಾಕಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಸದ್ಯಕ್ಕಿದು ಹುಲಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ
ಸದ್ಯಕ್ಕಿದು ಹುಲಗುರ ಸಂತಿ, ಗದ್ದಲದೊಳಗ್ಯಾಕ ನಿಂತಿ. ಬಿದ್ದು ಇಲ್ಲೇ ಒದ್ದಾಡಿದರ ಎದ್ದು ಹ್ಯಾಂಗ ಹಿಂದಕ ಬರತಿ. ಬಿದ್ದು ಇಲ್ಲೇ ಒದ್ದಾಡಿದರ ಎದ್ದು ಹ್ಯಾಂಗ ಹಿಂದಕ ಬರತಿ. ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯ ಬೇ, ಬಿದ್ದೀಯ ಬೇ ಮುದುಕಿ ಬಿದ್ದೀಯ ಬೇ, ಬಿದ್ದೀಯ ಬೇ ಮುದುಕಿ ಬಿದ್ದೀಯ ಬೇ. ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಾಳು ಜ್ವಾಕಿ. ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಾಳು ಜ್ವಾಕಿ. ಕೆಟ್ಟ ಗಂಟಿ ಚೌಡೇರಿ ಬಂದು ಹುಟ್ಟದ್ದನ್ನೇ ಕದ್ದಾರು ಜ್ವಾಕಿ. ಕೆಟ್ಟ ಗಂಟಿ ಚೌಡೇರಿ ಬಂದು ಹುಟ್ಟದ್ದನ್ನೇ ಕದ್ದಾರು ಜ್ವಾಕಿ. ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯ ಬೇ, ಬಿದ್ದೀಯ ಬೇ ಮುದುಕಿ ಬಿದ್ದೀಯ ಬೇ. ಹೋ ಬಿದ್ದೀಯ ಬೇ ಮುದುಕಿ ಬಿದ್ದೀಯ ಬೇ. ಮುದುಕಿ ಬಿದ್ದೀಯ ಬೇ, ಬಿದ್ದೀಯ ಬೇ ಮುದುಕಿ ಬಿದ್ದೀಯ ಬೇ. ಹೋ ಬಿದ್ದೀಯ ಬೇ, ಹೋ ಬಿದ್ದೀಯ ಬೇ. Namaskaram. Namaskaram to everyone. ಎಲ್ಲರಿಗೂ ನಮಸ್ಕಾರ. Well, ನೀವು ವೈರಸ್ ಆಗಿದ್ದರೆ ತುಂಬ ಒಳ್ಳೆಯ ಸುದ್ದಿಗಳು, ಮನುಷ್ಯರಿಗೆ ತುಂಬ ಕೆಟ್ಟ ಸುದ್ದಿಗಳು. ಅವು ಸತ್ಸಂಗದಲ್ಲಿ ಇಲ್ಲ ಅಂದ್ಕೋತೀನಿ. ವಿಶೇಷವಾಗಿ ಅಮೆರಿಕ ಚಿಂತಾಜನಕ ಸ್ಥಿತಿಯಲ್ಲಿದೆ. ಘೋಷಿತವಾದ ಸಾವಿನ ಸಂಖ್ಯೆ 37,000 ದಾಟಿದೆ ಮತ್ತು ಪ್ರಾದೇಶಿಕವಾಗಿ ಅದರ ಹರಡುವಿಕೆ ಹೆಚ್ಚಾಗ್ತಾ ಇದೆ. ದುರದೃಷ್ಟವಶಾತ್ ಬಹಳ ಜನ ಮನೆಯಲ್ಲಿ ಒಬ್ಬರೇ ಇರೋರು ಸತ್ತ ಮೇಲೇ ಗೊತ್ತಾಗ್ತಿದೆ. ನನಗೆ ಇದು ಅರ್ಥ ಆಗ್ತಿಲ್ಲ, ಅವರಿಗೆ ಯಾಕೆ ಯಾರನ್ನು ಕರೆಯೋಕ್ಕಾಗಲಿಲ್ಲ ಅಂತ. ನೂರಾರು ಅನಾಥ ಶವಗಳು ಮನೆಯಲ್ಲಿ ಪತ್ತೆ ಆಗ್ತಿವೆ. ಬಹುಶಃ ಅವರಿಗೆ ಬೇರೆ ತೊಂದರೆಗಳಿರಬಹುದು, ಹೃದ್ರೋಗ ಇತ್ಯಾದಿ. ಅವರಿಗೆ ರೋಗ ಲಕ್ಷಣ ಕಾಣಿಸ್ಕೊಳ್ಳಲ್ಲ. ಹಾರ್ಟ್ ಫೇಲ್ಯೂರ್ ಅಂಥದ್ದೇನೋ ಆಗಿ ಅವರು ಸಾಯ್ತಿರಬಹುದು. ಕೊರೋನಾದ ಚಿಂತೆ ಇನ್ನೂ ಮುಗ್ದಿಲ್ಲ. ನನಗೆ ಗೊತ್ತು, ಭಾರತದಲ್ಲಿ ಬಹಳ ಜನ 20ಕ್ಕೆ ರಸ್ತೆಗಿಳಿಯೋದಕ್ಕೆ ಕಾಯ್ತಿದ್ದಾರೆ, ಲಾಕ್ಡೌನ್ ತೆಗಿತಾರೆ ಅಂತ. 20ಕ್ಕೆ ತೆಗಿತಾರೆ ಅನಿಸಲ್ಲ. ಕೆಲವು ಸೇವೆಗಳು ಮತ್ತು ಕೃಷಿ ಮತ್ತಿತರ ಕೆಲವು ಚಟುವಟಿಕೆಗಳನ್ನು ಹೊರತುಪಡಿಸಿ ರಾಷ್ಟ್ರ ಲಾಕ್ಡೌನ್ ತೆಗೆಯೋ ಸ್ಥಿತಿಯಲ್ಲಿ ಇಲ್ಲ. ಆದರೆ ಮೇ 3ಕ್ಕೆ ಅದನ್ನು ತೆಗೆದ ಮೇಲೂ ನಾವು ತಿಳ್ಕೋಬೇಕು, ಅದು ತೆಗೆಯೋದು ಆರ್ಥಿಕ ವಿವಶತೆಯಿಂದಾಗಿ ವೈರಸನ್ನು ಜಯಿಸಿದ್ದೀವಿ ಅಂತಲ್ಲ. ಆರ್ಥಿಕ ವಿವಶತೆ ನಮಗೆ ಬಲವಂತ ಮಾಡ್ತಿದೆ.
ಯಾಕಂದರೆ ನಮಗೆ ಪರಿಹಾರ ಸಮಸ್ಯೆಗಿಂತ ಹೆಚ್ಚು ದುಬಾರಿಯಾಗೋದು ಬೇಕಿಲ್ಲ. ನಿಧಾನವಾಗಿ ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಅಮೇರಿಕಾ ಕೂಡ ಲಾಕ್ಡೌನ್ ತೆಗೆದು ಕೆಲಸಕ್ಕೆ ಹೋಗೋಣ, ಏನಾಗುತ್ತೆ ನೋಡೋಣ ಅಂತಿದೆ. ಏನಾಗುತ್ತೋ ಅದು ಖಂಡಿತ ಚೆನ್ನಾಗಿರಲ್ಲ. ಹಾಗಾಗಿ ನನಗನ್ನಿಸ್ತಿಲ್ಲ. ಹಲವು ರಾಷ್ಟ್ರಗಳ ನಾಯಕರುಗಳಿಂದ ನಾನು ಕೇಳಲ್ಪಡ್ತಿದ್ದೀನಿ, I don't think anybody has a clue exactly how to handle this. ಇದನ್ನು ಹೇಗೆ ನಿಭಾಯಿಸೋದು ಅಂತ ಯಾರಿಗೂ ಸುಳಿವೇ ಇಲ್ಲ ಅನಿಸುತ್ತೆ. ಲಾಕ್ಡೌನ್ ಮಾಡಿ ಅದನ್ನು ನಿಧಾನಿಸೋದಕ್ಕೆ ನೋಡ್ತಿದ್ದೀವಿ ಅಷ್ಟೇ. ಯಾರಿಗೂ ಸುಳಿವೇ ಇಲ್ಲ. ಇದೊಂದು ಯುದ್ಧ ಗುಂಡು ಹಾರಿಸ್ದೇನೆ ಇಡೀ ಮಾನವತೆಗೆ ಒಂದು ದೊಡ್ಡ ಪಾಠ. ಯಾಕಂದರೆ ಇಪ್ಪತ್ತನೇ ಶತಮಾನದಲ್ಲಿ ಹಲವು ಯುದ್ಧಗಳಾಗಿವೆ. ಎರಡನ್ನ ವಿಶ್ವಯುದ್ಧ ಅಂದರು. ಸಾವಿನ ಸಂಖ್ಯೆ ಕೋಟಿಗಳಲ್ಲಿತ್ತು. ಒಂದನೇ ವಿಶ್ವಯುದ್ಧ ಆದಾಗ ಅದು ಒಂದು ಕಡೆ ಕೇಂದ್ರೀಕೃತವಾಗಿತ್ತು, ಯುರೋಪ್ನಲ್ಲಿ. ಅಲ್ಲೇ ಶುರುವಾಗಿದ್ದು. ಜನರು ನಾವು ಇನ್ನೊಮ್ಮೆ ಈ ತಪ್ಪು ಮಾಡಲ್ಲ ಅಂದ್ಕೊಂಡ್ರು. ಏಕೆಂದರೆ ಅದು ಭಯಾನಕ ದುರಂತವಾಗಿತ್ತು. ಯುದ್ಧ ಮುಗಿದಾಗ ಅದು ಸಾಕಾಗಲಿಲ್ಲ ಅಂತ ಸ್ಪ್ಯಾನಿಷ್ ಫ್ಲೂ ಬಂತು. ಜಗತ್ತಿನಾದ್ಯಂತ 5 ಕೋಟಿ ಜನ ಸತ್ತರು. ಭಾರತದಲ್ಲೂ 30 ಲಕ್ಷ ಜನ ಸತ್ತರು. After that experience, in many ways, people thought, this is it, we are not going to do this again. ಅದಾದ ನಂತರ ಜನ ಯೋಚಿಸಿದರು, ಇಷ್ಟು ಸಾಕು, ಇದನ್ನು ಇನ್ನೊಮ್ಮೆ ಮಾಡೋದು ಬೇಡ. ಆದರೆ ಅದೇ ಪೀಳಿಗೆಯಲ್ಲಿ, ಮುಂದಿನ ಪೀಳಿಗೆನೂ ಅಲ್ಲ, ಅದೇ ಪೀಳಿಗೆಯ ಕಾಲಮಾನದೊಳಗೆ 2ನೇ ವಿಶ್ವಯುದ್ಧ ಮಾಡಿದ್ವಿ. ನೀವದನ್ನು ಗಮನಿಸಿದರೆ, 1ನೇ ಯುದ್ಧಕ್ಕೆ ಹೋಲಿಸಿದರೆ, ಆಗಿನ ಶಸ್ತ್ರಾಸ್ತ್ರಕ್ಕೆ ಹೋಲಿಸಿದರೆ 2ನೇ ಯುದ್ಧದಲ್ಲಿ ಎಂತಹ ಅಪ್ಗ್ರೇಡ್ ಆಯಿತು. ಅದನ್ನು ನೋಡಿದರೆ ಸ್ಪಷ್ಟವಾಗಿ 1ನೇ ಯುದ್ಧದ ನಂತರ ಎಲ್ಲರೂ 2ನೇ ಯುದ್ಧಕ್ಕೆ ತಯಾರಿ ಮಾಡ್ಕೋತಿದ್ರು. ಏಕೆಂದರೆ ಬಳಕೆಯಾದ ಶಸ್ತ್ರಾಸ್ತ್ರಗಳಲ್ಲಿ ಅಷ್ಟು ದೊಡ್ಡ ಅಭಿವೃದ್ಧಿಯಾಗಿತ್ತು. ಆದ್ದರಿಂದ ಅವರು ಸುಮಾರು 30 ವರ್ಷಗಳನ್ನು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸ್ತಾ ಕಳೆದ್ರು, ಇನ್ನೂ ದೊಡ್ಡ ದುರಂತ ಮಾಡೋದಕ್ಕೆ. ಮಾಡಿದರೂ ಕೂಡ 2ನೇ ವಿಶ್ವಯುದ್ಧದ ನಂತರ ವಿಶ್ವಸಂಸ್ಥೆಗಳು ರೂಪುಗೊಂಡವು, ಯುದ್ಧಗಳಾಗದಂತೆ ನೋಡೋದಕ್ಕೆ. ಆದರೆ ಅಂಕಿ ಅಂಶಗಳ ಪ್ರಕಾರ, ಇದು 2000ರಲ್ಲಿ ಹೇಳಿದ ಅಂಕಿ ಅಂಶ, ಅದು ಈಗಲೂ ನಿಜ ಅಂದ್ಕೋತೀನಿ. 2000ದ ನಂತರ ಬಹಳ ಯುದ್ಧಗಳಾಗಿವೆ. 1944ರಿಂದ ಮಾನವತೆಯ ಮೇಲೆ 2 ಕಳಂಕಗಳೊಡನೆ 2ನೇ ವಿಶ್ವಯುದ್ಧ ಮುಗಿದಾಗ 2 ಅಣ್ವಸ್ತ್ರಗಳ ಪ್ರಯೋಗವಾಯಿತು. ಅದೇನು ಅಂತಲೇ ಗೊತ್ತಿಲ್ಲದ ಜನರ ಮೇಲೆ. ಅವತ್ತಿನಿಂದ 2000ದವರೆಗೆ ಅಂಕಿಅಂಶಗಳ ಪ್ರಕಾರ ಭೂಮಿ ಮೇಲೆ ಒಂದು ದಿನ ಕೂಡ ಏನೋ ಒಂದು ಯುದ್ಧ ಆಗದೆ ಕಳೆದಿಲ್ಲ. ಆ ಇಡೀ 56 ವರ್ಷಗಳಲ್ಲಿ ಯುದ್ಧಗಳಾಗಿವೆ. 2000ದ ನಂತರ ನೀವೇ ನೋಡಿದ್ದೀರಿ ಎಷ್ಟು ದೇಶಗಳು ಧ್ವಂಸವಾಗಿವೆ. ಈಗ ನಾವು ಯುದ್ಧದಲ್ಲಿದ್ದೀವಿ. ಏಕೆಂದರೆ ಈಗ ಆಗ್ತಿರೋದನ್ನು ಖಂಡಿತ ಯುದ್ಧದ ಥರನೇ ನಿಭಾಯಿಸಬೇಕಿದೆ. ಆದರೆ ಮೃದುವಾದ ಸೈನಿಕರೊಂದಿಗೆ ಡಾಕ್ಟರ್ಗಳು, ನರ್ಸ್ಗಳು ಹೋರಾಡ್ತಿದ್ದಾರೆ.
ಆದರೆ ಬಹಳ ಜನ ಗರಿಷ್ಠ ಸಾವುಗಳಾಗೋ ಥರ ಮಾಡಬೇಕು ಅಂತ ನಿಶ್ಚಯಿಸಿದ್ದಾರೆ. ದುರದೃಷ್ಟವಶಾತ್ ಜನರು ಲಾಕ್ಡೌನ್ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ, ಬೇರೆ ಕಡೆ ಕೂಡ ಸಣ್ಣ ಮಟ್ಟಿನಲ್ಲಾಗಿದೆ. ಭಾರತದಲ್ಲಿ ಕೆಲವರು ಬೇಕಂತಲೇ ಹರಡಿಸೋದಕ್ಕೆ ತರಕಾರಿ ಮೇಲೆ ಉಗುಳಿ ಮಾರ್ತಿದ್ದಾರೆ, ಸೋಂಕು ತಗುಲಿರೋರು. ಬಹಳ ದುರದೃಷ್ಟಕರ ಮಾನವತೆಯ ಮನಸ್ಥಿತಿ. ಅದು ಯಾಕೆ ಹೀಗಿದೆಯೋ? ಎಲ್ಲೋ ಒಂದು ಕಡೆ ನಮಗೆ ಅನಾಹುತದ ಒಲವು, ನಮಗೆ ಅನಾಹುತ ಬೇಕು, ಅದು ಬರೀ ಬೇರೆಯವರಿಗೆ ಆಗುತ್ತೆ ಅಂದ್ಕೋತಾರೆ. ಆದರೆ ಅದು ಆಗೋದು ಹಾಗಲ್ಲ. ಅದು ಬೇರೆಯವರಿಗಾದಾಗ ನಮಗೂ ಆಗುತ್ತೆ. ಆದರೆ ಈ ಪೂರ್ವಗ್ರಹದ ಮಟ್ಟ, ದ್ವೇಷದ ಮಟ್ಟ, ಕಹಿತನದ ಮಟ್ಟ, ಬೇರೆಯವರ ಬದುಕಿನಲ್ಲಿ ಹಾಳುಂಟು ಮಾಡೋ ಈ ತವಕ ದುರದೃಷ್ಟವಶಾತ್ ಮಾನವ ಹೃದಯದ ಆಳಕ್ಕೆ ಇಳಿದಿದೆ. ಜನಾಂಗ, ಮತ, ರಾಷ್ಟ್ರೀಯತೆ, ಸಿದ್ಧಾಂತಗಳು ಇವು ಕಳೆದ ಕೆಲವು 100 ವರ್ಷಗಳಲ್ಲಿ ಎಂಥ ದುರಂತ ಉಂಟು ಮಾಡಿವೆ ಅಂದರೆ ನಂಬಲ ಸಾಧ್ಯ. ಒಬ್ರಿಗೊಬ್ಬರು ಉಂಟು ಮಾಡಿರೋ ನರಳಾಟ ಜನಾಂಗ, ಮತ, ರಾಷ್ಟ್ರೀಯತೆಯ ಗಡಿಗಳು ಮತ್ತು ಸಿದ್ಧಾಂತಗಳ ಹೆಸರಿನಲ್ಲಿ. ಅದು ನಿಜವಾಗ್ಲೂ ಇದು ಸ್ಪಷ್ಟವಾಗಿದೆ. ಇವುಗಳಲ್ಲಿ ಒಂದರೊಂದಿಗೆ ನೀವು ಗಟ್ಟಿಯಾಗಿ ಗುರುತಿಸಿಕೊಂಡ್ರೆ, ಅದು ನಿಮ್ಮ ಜನಾಂಗ ಆಗಿರಲಿ, ವಿಶೇಷವಾಗಿ ನಿಮ್ಮ ಮತಧರ್ಮ, ಅಲ್ಲಿ ದೈವಿ ಅನುಮತಿ ಇದೆ ಘೋರವಾದ್ದನ್ನು ಮಾಡೋದಕ್ಕೆ. ರಾಷ್ಟ್ರೀಯತೆ ಕೂಡ ಪರವಾಗಿಲ್ಲ, ನಾವೊಂದು ದೇಶದವರು, ಜಗತ್ತನ್ನು ಹಾಗಷ್ಟೇ ನಿಭಾಯಿಸಬೇಕು. ಇಡೀ ಜಗತ್ತನ್ನು ನಿಭಾಯಿಸೋದಕ್ಕೆ ವ್ಯವಸ್ಥೆ ಇಲ್ಲ. ಜನರನ್ನು ನಿಭಾಯಿಸೋದಕ್ಕೆ ಸದ್ಯದ ದಾರಿ ದೇಶಗಳು ಮತ್ತು ನಿಮ್ಮ ತಲೆಯಲ್ಲಿ ಸೃಷ್ಟಿಸೋ ಪೆದ್ದು ಸಿದ್ಧಾಂತಗಳು ಜೀವನಕ್ಕಿಂತಲೂ ಪವಿತ್ರವಾಗುತ್ತವೆ. ಮಾನವತೆ ಹೇಗೋ ಒಂದು ರೀತಿಯಲ್ಲಿ ಪೂರ್ತಿ ಮುಕ್ತರಲ್ಲ. ಈ ಹಾಳಾದವುಗಳಿಂದ ಕನಿಷ್ಠ ಸ್ವಲ್ಪ ಬಿಡುಗಡೆ ಪಡೆದರೆ ಒಳಮುಖರಾಗೋದು, ಭೌತಿಕ ಗಡಿಯನ್ನು ಮೀರಿದ್ದನ್ನು ಅನುಭವಿಸೋದು, ಅದನ್ನು ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ ವರ್ಣಿಸ್ತಾರೆ. ಮೂಲತಃ ಅದಿಷ್ಟೇ. ನಿಮ್ಮ ಗುರುತುಗಳು ಭೌತಿಕ ಗಡಿಗೆ ಸೀಮಿತವಾಗಿಲ್ಲ. ದೇಹದ್ದು, ಸಮುದಾಯದ್ದು, ಜನಾಂಗದ್ದು, ಮತದ್ದು, ರಾಷ್ಟ್ರೀಯತೆಯದ್ದು ಅಥವಾ ಸಿದ್ಧಾಂತದ್ದು. ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಇಷ್ಟೇ. ನಿಮ್ಮ ಗಡಿಗಳು ಭೌತಿಕ ವಿಷಯಗಳಿಂದ ಸೀಮಿತವಾಗಿಲ್ಲದಿರೋದು. ಇದು ದೊಡ್ಡ ಪ್ರಮಾಣದಲ್ಲಿ ಆಗದಿದ್ದರೆ, ನಾವು ಹೆಚ್ಚು ಹೆಚ್ಚು ಸಮರ್ಥರಾದಷ್ಟು ನಮ್ಮ ವಿಜ್ಞಾನ ಹೆಚ್ಚು ಮುಂದುವರೆದಷ್ಟು ನಮ್ಮ ದುರಂತಗಳು ಹೆಚ್ಚು ಘೋರ, ಹೆಚ್ಚು ಜಟಿಲ ಮತ್ತು ಹೆಚ್ಚು ಕುಟಿಲವಾಗುತ್ತೆ. ಸದ್ಯಕ್ಕೆ ಮಾನವ ಸಾಮರ್ಥ್ಯ ಬಹುದೊಡ್ಡ ಸಮಸ್ಯೆಯಾಗಿದೆ. ಕಾರಣ ಇಷ್ಟೇ, ಜನ ಸಣ್ಣ ಪುಟ್ಟ ವಿಷಯಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಒಂದು ಪೀಳಿಗೆಯಾಗಿ ನಾವು ಜನರು ತಮ್ಮ ಮಿತವಾದ ಗುರುತುಗಳನ್ನು ಮೀರೋದಕ್ಕೆ ಪ್ರಯತ್ನಿಸಬೇಕು. ಈ 4-5 ವಿಷಯಗಳದ್ದು ನನ್ನ ಪ್ರಕಾರ ಇವು. ನನಗೆ ಗೊತ್ತು, ಜನ ನನ್ನ ಮೇಲೆ ಮುಗಿ ಬೀಳ್ತಾರೆ. ನಾನು ಪಟ್ಟಿ ಮಾಡಿದ ಈ 4-5 ವಿಷಯಗಳು ಜನಾಂಗ, ಮತ, ಸಿದ್ಧಾಂತ ಇವನ್ನು ಹೊಲಸು ಪದಗಳ ಗುಂಪಿಗೆ ಸೇರಿಸಬೇಕು ನಮ್ಮ ಭಾಷೆಗಳಲ್ಲಿ. ಏಕೆಂದರೆ ಇದು ಮಾನವತೆಗೆ ಆದ ಅತಿ ಕೆಟ್ಟ ಹೊಲಸು. ನನ್ನ ಚರ್ಮದ ಬಣ್ಣ, ನಾನು ನಂಬೋ ಅಸಂಬದ್ಧ ಮತ್ತು ನಾನೇ ಏನೋ ಯೋಚಿಸಿ ಪವಿತ್ರ ಅನ್ನೋದು.
ಇವು ಯಾವ ಮನುಷ್ಯರು ಹೆಮ್ಮೆ ಪಡೆದ ವಿಷಯಗಳನ್ನು ಮನುಷ್ಯರು ಮಾಡೋ ಥರ ಮಾಡಿದೆ. ಆದರೆ ಅದನ್ನು ಮಾಡಿ ಗರ್ವಿಸ್ತಾರೆ. ಯಾಕಂದರೆ ತಮ್ಮ ಬುದ್ಧಿಯನ್ನು ಮೀರಿದ್ದೇನೋ ಹೇಳಿತು ಅಂತ. ಅವರಿಗೆ ಧ್ವನಿಗಳೆಲ್ಲ ಕೇಳಿಸುತ್ತೆ ಬೇರೆ ಕಡೆಯಿಂದ. ಇಂತಹ ಸಮಯದಲ್ಲಿ ವಿವೇಚನೆ ಇರೋ ಪ್ರತಿ ಮನುಷ್ಯನು ಎದ್ದು ನಿಲ್ಲದಿದ್ದರೆ, ಕಾರ್ಯಗೈದಿದ್ರೆ, ಮಾನವ ಜಾತಿಯ ಭವಿಷ್ಯದ ಮೇಲೆ ನಮಗೆ ಆಸಕ್ತಿ ಇಲ್ಲ ಅಂತ ಅದು ಸ್ಪಷ್ಟವಾಗಿ ತೋರಿಸುತ್ತೆ. ಅದರ ಅರ್ಥ ಅಷ್ಟೇ. ಈ ಪ್ರಶ್ನೆ ಗಾಯತ್ರಿ ಅವರಿಂದ. ನಮಸ್ಕಾರ ಸದ್ಗುರು. ನನ್ನ ತಿಳುವಳಿಕೆ ಪ್ರಕಾರ ದೇವರು ಇಡೀ ಅಸ್ತಿತ್ವದ ಸೃಷ್ಟಿಕರ್ತ ಮತ್ತು ಅವನನ್ನು ಸ್ವಯಂಭೂ ಅಂತಾರೆ. ನೀವು ದೈವ ನಿರ್ಮಾಣದ ವಿಜ್ಞಾನದ ಬಗ್ಗೆ ಮಾತಾಡಿದಾಗ ನನಗೆ ಗೊಂದಲವಾಗುತ್ತೆ. ಸೃಷ್ಟಿಯ ಒಂದು ತುಣುಕು ಸೃಷ್ಟಿಕರ್ತನನ್ನು ಹೇಗೆ ಸೃಷ್ಟಿಸಕ್ಕಾಗತ್ತೆ? ಏನು ಮಾಡಲಿ? ನಿಮ್ಮ ತಿಳುವಳಿಕೆಯ ಪ್ರಕಾರ ದೇವರು ಸೃಷ್ಟಿಯ ಮೂಲ ಅಂದ್ರೆ ಅವನು ಸೃಷ್ಟಿಕರ್ತ. ಸೃಷ್ಟಿಯ ಒಂದು ತುಣುಕು ಸೃಷ್ಟಿಕರ್ತನನ್ನು ಹೇಗೆ ಸೃಷ್ಟಿಸಕ್ಕಾಗತ್ತೆ? ಎರಡನೇ ಭಾಗಕ್ಕೆ ಆಮೇಲೆ ಬರೋಣ. ಮೊದಲು ನಿಮ್ಮ ತಿಳುವಳಿಕೆ. ಅವನು ಇಡೀ ಅಸ್ತಿತ್ವದ ಸೃಷ್ಟಿಕರ್ತ. Okay. First thing is, you do not know what is whole existence. Nobody knows. ಮೊದಲನೇದಾಗಿ ನಿಮಗೆ ಇಡೀ ಅಸ್ತಿತ್ವ ಅಂದ್ರೇನು ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ನಿಮಗೆ ಇಡೀ ಅಸ್ತಿತ್ವನೇ ಗೊತ್ತಿಲ್ಲದಿದ್ದಾಗ ನಿಮಗೆ ಸೃಷ್ಟಿಕರ್ತ ಹೇಗೆ ಗೊತ್ತು? ನಾನು ಹೇಳ್ತಿರೋದು, ನಿಮಗೆ ಪ್ರಾಡಕ್ಟೇ ಕಾಣಿಸ್ತಿಲ್ಲ, ಪೂರ್ತಿ ಸೃಷ್ಟಿಯನ್ನು ನೋಡೋ ಸಾಮರ್ಥ್ಯನೂ ಇಲ್ಲ, ಸಣ್ಣ ತುಣುಕನ್ನು ನೋಡ್ತಿದ್ದೀರಿ. ಆದರೆ ಅದನ್ನು ಮಾಡಿದ್ದು ಯಾರು? ಅವನ ಸ್ವರೂಪ ಏನು? ಹೇಗೆ ಮಾಡ್ತಾನೆ? ಇದೆಲ್ಲನೂ ನಿಮಗೆ ಗೊತ್ತು. ನಿಮ್ಮ ತಿಳಿವಿನಲ್ಲಿ ಗಂಭೀರ ಸಮಸ್ಯೆ ಇದೆ. You cannot call this understanding. ಇದನ್ನು ತಿಳುವಳಿಕೆ ಅನ್ನಕ್ಕಾಗಲ್ಲ. ಇದು ಮನುಷ್ಯನಲ್ಲಿರೋ ದುರಹಂಕಾರ. ನಿಮಗೆ ನನಗೆ ಗೊತ್ತಿಲ್ಲ ಅನ್ನೋ ವಿನಮ್ರತೆ ಇಲ್ಲ. ಅದರಿಂದ ಎಲ್ಲದರ ಬಗ್ಗೆನೂ ನಿಮಗೆ ಪೆದ್ದಾದ ತಿಳುವಳಿಕೆಗಳು. ಮತ್ತು ಅದೇ ನಂಬಿಕೆ ಇರೋ 1000 ಜನರನ್ನು ಒಟ್ಟು ಸೇರಿಸಿದರೆ ನೀವು ಪ್ರಬಲರಾಗಿ ನಿಮಗೆ ಎಲ್ಲ ಸಂಪರ್ಕ ಸಿಗುತ್ತೆ ಸೃಷ್ಟಿಕರ್ತನ ಜೊತೆ. Because when all the idiots say the same thing, among the idiots it becomes the truth. ಎಲ್ಲ ಮುಟ್ಟಾಳರು ಅದನ್ನೇ ಹೇಳಿದಾಗ ಮುಟ್ಟಾಳರಲ್ಲಿ ಅದೇ ಸತ್ಯವಾಗುತ್ತೆ. ನಿಮಗೆ ಸೃಷ್ಟಿ ಎಲ್ಲಿ ಶುರುವಾಗುತ್ತೆ, ಎಲ್ಲಿ ಕೊನೆಗೊಳ್ಳುತ್ತೆ ಗೊತ್ತಿಲ್ಲ. ಆದರೆ ಯಾರು ಮತ್ತು ಹೇಗೆ ಸೃಷ್ಟಿಸಿದರು ಅಂತ ಗೊತ್ತಿದೆ. ಅವನು ತನ್ನನ್ನೇ ಸೃಷ್ಟಿಸಿಕೊಂಡ ಅಂತಲೂ ಗೊತ್ತು. ಮತ್ತವನು ಪುರುಷ. ನಿಮಗಿದೆಲ್ಲನೂ ಗೊತ್ತು. ಆದರೆ ನಿಮಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. 2 ನಿಮಿಷದ ಹಿಂದೆ ನಾನು ಇದನ್ನೇ ಹೇಳ್ತಿದ್ದಿದ್ದು. ನೀವೊಂದು ಗಂಭೀರ ಸಮಸ್ಯೆ. ನಾನು ಶ್ರದ್ಧಾವಂತ ಧಾರ್ಮಿಕ ಅಂತ ನೀವು ಭಾವಿಸಬಹುದು. ಆದರೆ ನೀವು ಮಾನವತೆಗೊಂದು ಗಂಭೀರ ಸಮಸ್ಯೆ. ಎಲ್ಲ ಜೀವಿಗಳಿಗೂ ನೀವೊಂದು ಸಮಸ್ಯೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ನೀವು ಕಲ್ಪನೆಗಳಲ್ಲಿದ್ದೀರಿ ಮತ್ತು ನಿಮ್ಮ ಮನಸ್ಸಿಗೂ ಇದನ್ನು ಒಪ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಅದಕ್ಕೆ ಬೇರೆ ಪ್ರಮಾಣ ಕೊಡ್ತೀರಿ. ಅದನ್ನು ಮೇಲಿಂದ ಕೇಳಿಸ್ಕೊಳ್ತೀರಿ. ನಿಮಗೆ ಪಕ್ಷಿಗಳು ಕೇಳಿಸಿದರೆ ಅರ್ಥ ಮಾಡ್ಕೋಬಹುದು. ಕೇಳಿಸ್ದಿದ್ರೆ ಮುಖದ ಮೇಲೆ ಹಿಕ್ಕೆ ಇಡುತ್ತವೆ. ಹಾಗಾದರೂ ಗೊತ್ತಾಗುತ್ತೆ ಮೇಲೆ ಪಕ್ಷಿ ಇದೆ ಅಂತ. ಆದರೆ ಈ ಎಲ್ಲ ಅಸಂಬದ್ಧ ಕಲ್ಪಿಸಿಕೊಳ್ತಿರೋದು ಯಾಕಂದರೆ ನಿಮಗೆ ಜೀವನದಲ್ಲಿ ಮೂಲಭೂತ ವಿನಮ್ರತೆ, ಪ್ರಾಮಾಣಿಕತೆ ಇಲ್ಲ. ಅದಕ್ಕೆ ಏನೇನೋ ಕಲ್ಪಿಸಿಕೊಳ್ತಿದ್ದೀರಿ. ವಾಸ್ತವ ಏನೆಂದರೆ ನಿಮಗೆ ಸೃಷ್ಟಿಯ ರೂಪ, ಆಕಾರ, ಗಾತ್ರ ಏನೂ ಗೊತ್ತಿಲ್ಲ. ಇದೇ ನಿಮ್ಮ ಸದ್ಯದ ಸ್ಥಿತಿ. ಒಮ್ಮೆ ನಿಮ್ಮ ತಿಳುವಳಿಕೆ ಹೋಗಿಬಿಟ್ರೆ
ಹೇಗಿದ್ರೂ ಅದು ತಿಳುವಳಿಕೆ ಅಲ್ಲ. ನೀವದನ್ನು ನಿಜವಾಗಲೂ ಗ್ರಹಿಸಿದರೆ ನನ್ನನ್ನು ಪ್ರಶ್ನಿಸ್ತಿರಲಿಲ್ಲ. ಒಂದೋ ನಿಮಗೆ ಸಾಕ್ಷಾತ್ಕಾರವಾಗಿರಬೇಕು ಅಥವಾ ಮತಾಂಧರ ಆಗಿರಬೇಕು. ಇವರಿಬ್ಬರೂ ಪ್ರಶ್ನೆ ಕೇಳಲ್ಲ. ಒಬ್ಬರಿಗೆ ಗೊತ್ತಿದೆ, ಇನ್ನೊಬ್ಬರು ಜನರನ್ನು ಒಟ್ಟು ಸೇರಿಸಿದ್ದಾರೆ. ಮತಾಂಧರು ಇದು ಹೀಗೆ ಅಂತ ನಂಬುತ್ತಾರೆ, ಏಕೆಂದರೆ ಜನ ಒಟ್ಟು ಸೇರಿಸಿ ಅವರ ಜೊತೆನೇ ಬದುಕುತ್ತಾರೆ. 3 ಪ್ರಶ್ನೆ ಕೇಳಿದರೆ ನಿಮ್ಮ ಸ್ವರ್ಗ, ನಿಮ್ಮ ಶಾಸ್ತ್ರ, ನೀವು ನಂಬಿರೋದೆಲ್ಲ ಕುಸಿದು ಹೋಗುತ್ತೆ. ಅದಕ್ಕೆ ಯಾವಾಗಲೂ ಪ್ರಶ್ನೆ ಕೇಳಿದವರನ್ನೆಲ್ಲ ಕೊಂದಿದ್ದು. ಅದು ಇನ್ನೊಂದು ವಿಧಾನ ಪ್ರಶ್ನೆಯನ್ನು ನಿಭಾಯಿಸೋದಕ್ಕೆ. Yes. ಬಹಳ ಪರಿಣಾಮಕಾರಿ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಕೇಳಿದವನ್ನ ಕೊಲ್ಲಿ, ಪ್ರಶ್ನೆ ಮಾಯ. ಪ್ರಶ್ನೆಗಳನ್ನು ನಿಭಾಯಿಸಿದ್ದು ಹೀಗೆ. ಈಗಿದೊಂದು ಪ್ರಶ್ನೆ. ನಾನು ಕೇಳಿದವರನ್ನು ಮಾಯ ಮಾಡಲ್ಲ, ನನಗೆ ಪ್ರಶ್ನೆ ಮಾಯವಾಗಬೇಕು. ಯಾಕಂದರೆ ನಿಮಗಿದ್ರ ಬಗ್ಗೆ ಯಥಾದೃಷ್ಟಿಯೇ ಇಲ್ಲ. ಸೃಷ್ಟಿ ಅಂದ್ರೇನು, ಅದರ ಮೂಲ ಏನಿರಬಹುದು, ನಿಮಗದರ ಸುಳಿವೇ ಇಲ್ಲ. ಇದೆಲ್ಲ ಬರ್ತಿರೋದು ಮನುಷ್ಯ ಸೃಷ್ಟಿಯ ಕೇಂದ್ರ ಅನ್ನೋ ಮೂಲಭೂತ ಅಹಂಕಾರದಿಂದ. ಇಲ್ಲ, ನೀವೊಂದು ಹುಳ, ಕೀಟ, ಇರುವೇನೂ ಅಲ್ಲ. ಕೊರೋನಾ ವೈರಸ್ ತರಹ ಭೂಮಿ ತಾಯಿ ನಿಮ್ಮತ್ತ ನೋಡ್ತಾಳೆ. ನಿಮ್ಮ ಹೊಡೆತ ಅವಳ ಮೇಲೆ ಆಗಿದೆ, ನಮ್ಮ ಮೇಲೆ ವೈರಸ್ನ ಹೊಡೆತ ಇರೋ ಹಾಗೆ. ಅದು ಅಷ್ಟೊಂದೆಲ್ಲ ಕಲ್ಪಿಸ್ಕೊಳ್ಬೇಡಿ. ಈ ಊಹೆಗಳನ್ನೆಲ್ಲ ತೆಗೆದು ಹಾಕಿದರೆ ಆಗ ನೀವು ನಿರಂತರ ವಿಸ್ಮಯದ ಸ್ಥಿತಿಗೆ ಬರ್ತೀರಿ. ನಿಮಗೆ ಕಾಣೋದೆಲ್ಲ ತೀರಾ ಅದ್ಭುತ. ನಿಮ್ಮ ಇಡೀ ಜೀವನದಲ್ಲಿ ಒಂದು ಎಲೆನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳ್ತಿದ್ದೀನಿ, ನೀವು 100 ವರ್ಷ ಬದುಕಿದರೆ ಒಂದು ಇರುವೆನ 100 ವರ್ಷ ನೋಡಿದ್ರು ಅದನ್ನು ಹೇಗೆ ಮಾಡಲಾಗಿದೆ ಅಂತ ನಿಮಗೆ ತಿಳಿಯಲ್ಲ. ಈಗ ನಿಮಗೆ ಸೃಷ್ಟಿಕರ್ತನೇ ಹೇಗೆ ಮಾಡಿದ್ದು ಅಂತ ಗೊತ್ತು. ಸ್ವಯಂಭೂ ಅರ್ಥ ಬೇರೆ. ನೀವು ತಿಳ್ಕೊತಿರೋ ತರಹ ತನ್ನನ್ನು ತಾನು ಮಾಡ್ಕೊಂಡ್ಬಿಟ್ಟ ಅಲ್ಲ. ನೀವು ನಿಮ್ಮನ್ನು ಮಾಡ್ಕೊಂಡಿದ್ದೀರಿ. ನೀವು ಹುಟ್ಟಿದ್ದು ಹೀಗೆ, ಈಗ ಹೀಗಾಗಿದ್ದೀರಿ. ನೀವೇ ಮಾಡ್ಕೊಂಡ್ರಾ ಇಲ್ವಾ? ನೀವು ಯೋಚಿಸ್ತಿರೋ, ನಂಬ್ತಾ ಇರೋ ಮೂರ್ಖ ವಿಚಾರಗಳನ್ನು ಮಾಡ್ಕೊಂಡ್ರಿ. ಮತ್ತೆ ನಿಮ್ಮನ್ನು ಬೆಂಬಲಿಸೋ ಒಂದು ಸಮುದಾಯ ಇರಬಹುದು, ನಿಮ್ಮ ಸಮುದಾಯವನ್ನು ಬೆಂಬಲಿಸೋ ಪುಸ್ತಕ ಇರಬಹುದು. ಆದರೆ ನೀವು ನಿಮಗೆ ಗೊತ್ತಿಲ್ಲದ ಸಂಗತಿಗಳನ್ನು ನಂಬ್ತೀರಿ. ನೀವು ಯಾಕೆ ನನಗೆ ಗೊತ್ತಿಲ್ಲ ಅನ್ನೋ ಮನುಷ್ಯರಾಗಿರಬಾರ್ದು? ಈಗೆಲ್ಲಿದ್ದೀರೋ ಅಲ್ಲಿಂದ ಮುದ್ದಿನ ಹೆಜ್ಜೆಗೆ ಆಗ ನಿಮ್ಮ ಗ್ರಹಿಕೆಯನ್ನು ವೃದ್ಧಿಸೋ ಸಾಧ್ಯತೆ ಇದೆ. ಸದ್ಗುರು, ನಾವೆಲ್ಲ ಇಲ್ಲಿ ಬಂದ್ವಿ, ದರ್ಶನದಲ್ಲಿ ಕೂತಿದ್ದೀವಿ, ನಾವು ಅಂದ್ಕೊಂಡ್ವಿ ನೀವು ಎಲ್ಲ ಅರ್ಥ ಮಾಡಿಸ್ತೀರಿ ಅಂತ. ಈ ಭೂಮಂಡಲದಲ್ಲಿ ಯಾವತ್ತೂ ಲವಲೇಶವು ನಿಮಗೆ ಅರ್ಥ ಆಗಲ್ಲ ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದಷ್ಟೇ ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನಿಸ್ತಿರೋದು. ನಿಮಗಾಗಲ್ಲ, ನೀವು ಅನುಭವಿಸಬಹುದು. ಅದು ಸುಯೋಗ. ನಮಗೆ ಯಾಕದನ್ನು ಕೊಟ್ಟಿದ್ದು ಅಂತನೋ ನಮಗೆ ಗೊತ್ತಿಲ್ಲ. ನಾವು ಸಂಗತಿಗಳನ್ನು ಅನುಭವಿಸ್ಬೋದು. ಅರ್ಥ ಮಾಡ್ಕೊಳ್ಳೋದು, ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಒಂದೇ ಒಂದು ಏನಾದರೂ ಅರ್ಥ ಮಾಡ್ಕೊಂಡಿದ್ದೀರಾ? ಒಂದು ಅಣು ಅರ್ಥ ಮಾಡ್ಕೊಂಡಿದ್ದೀರಾ? ಅಣುವಿನ 99ಕ್ಕೂ ಹೆಚ್ಚು ಭಾಗ ಖಾಲಿ. ಆ 99% ಅರ್ಥ ಮಾಡ್ಕೊಂಡಿದ್ದೀರಾ? ಅದರ 0.0001%ನಷ್ಟೇನೋ ಅರ್ಥ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಮೊದಲು ನೀವು ಮಾಡಿದ್ದು ಬಾಂಬ್. ಹೌದು, ಅದು ನಿಮ್ಮ ತಿಳುವಳಿಕೆ. ನೀವು ಒಂದು ಭೌತಿಕ ಸ್ವರೂಪದ ರಚನೆಯ ತುಣುಕನ್ನು ತಗೊಂಡ್ರಿ, ಅದನ್ನು ಅಸಾಧ್ಯವಾದ ವಿನಾಶದ ಶಕ್ತಿ ಮಾಡಿದ್ರಿ. ಇದು ನಿಮ್ಮ ತಿಳುವಳಿಕೆ. ಪ್ರಶ್ನೆ ಕೊನೆ ಭಾಗ ಏನು? ಸೃಷ್ಟಿಯ ಒಂದು ತುಣುಕು ಸೃಷ್ಟಿಕರ್ತನನ್ನ ಹೇಗೆ ಸೃಷ್ಟಿಸಕ್ಕಾಗತ್ತೆ? ಹೀಗಾಯಿತು. ಅವಳ ಮಗ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿದ್ದ. ಅಮೆರಿಕನ್ ಯೂನಿವರ್ಸಿಟಿ ಅಂದರೆ ಯಾರ ಮಕ್ಕಳೇ ಅಲ್ಲಿಗೆ ಹೋದರೂ
ಅವರ ತಂದೆ ತಾಯಂದರು ಚಿಂತೆಯಲ್ಲಿ ಇರ್ತಾರೆ. ಈ 4 ವರ್ಷದಲ್ಲಿ ಅವರು ವ್ಯಸನಿಗಳಾಗದೆ, ವಿವೇಕ ಕಳೆದು ಹೋಗದೆ, ಕೊಲೆಯಾಗದೆ ಅಂಥದ್ದೇನೋ ಆಗದೇ ಇರಲಿ ಅಂತ ಹಾರೈಸ್ತಿರ್ತಾರೆ. ನಾನು ಒಂದು ದೇಶದ ನಿಕೃಷ್ಟ ಚಿತ್ರಣ ಮಾಡೋಕ್ಕೆ ನೋಡ್ತಿಲ್ಲ, ದುರದೃಷ್ಟವಶಾತ್ ಇದು ಯುವಕರ ರೀತಿಯಾಗಿದೆ. 4 ವರ್ಷ ಅಲ್ಲಿ ಕಳೆದು ಮಾದಕ ವಸ್ತು, ಮದ್ಯ, ಧೂಮಪಾನ ಇಲ್ಲದೆ ಹೊರಗೆ ಬಂದರೆ ನೀವು ನಿಮ್ಮ ಯೂನಿವರ್ಸಿಟಿಯಲ್ಲಿ ನೀವು ವಿಲಕ್ಷಣ ಆಗಿದ್ದಿರಬೇಕು. ಬಹುಶಃ ನೀವೊಬ್ಬರೇ ಫ್ರೀಕ್. ನಿಮಗೆ ಗೊತ್ತು ನಿಮ್ಮ ಮಗ ವಿಲಕ್ಷಣದವನ ಅಲ್ಲ ಅಂತ. ತಾಯಿಗೆ ಚಿಂತೆ, ಏನು ಮಾಡ್ತಿದ್ದಾನೆ? ಅವನ ಬರ್ಡೇಗೆ ತುಂಬ ಕಲಾತ್ಮಕವಾಗಿ ಬೈಂಡ್ ಮಾಡಿದ ಬೈಬಲ್ ಕಳಿಸೋದಕ್ಕೆ ಡಿಸೈಡ್ ಮಾಡಿದ್ಲು. ಅವನು ಈ ಪುಸ್ತಕ ತೆರೀತಾನೆ ಅನ್ನೋ ಹಾರೈಕೆಯಲ್ಲಿ ಅವನಲ್ಲಿಗೆ ಹೋದಾಗಿಂದ ಬಹುಶಃ ಅವನು ಯಾವ ಪುಸ್ತಕನೂ ತೆರೆದೇ ಇಲ್ಲ, ನಿಮಗೆ ಗೊತ್ತಿಲ್ಲ. ಆದರೆ ಈ ಪುಸ್ತಕನ ತೆರೀಬಹುದು ಅಂತ ಅವಳ ಹಾರೈಕೆ. ಅವನಿಗೇನಾದರೂ ಅಂಟ್ಬೋದು. ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸಿಗೆ ತಗೊಂಡು ಹೋದ್ಲು. ಪೋಸ್ಟ್ ಮಾಸ್ಟರ್ ಆಕೆನ ಕೇಳಿದರು, ಇದರಲ್ಲಿ ಏನಾದರೂ ಮುರಿದು ಹೋಗೋದಿದೆಯಾ ಅಂತ. ಅವಳು ಅಂದಳು, ದೇವರ 10 ಶಾಸನಗಳು, ಕಮಾಂಡ್ಮೆಂಟ್ಸ್ ಮಾತ್ರ. ಮಗ ಎಲ್ಲವನ್ನೂ ಮುರಿಬಹುದು ಅಂತ ಅವಳಿಗೆ ಚಿಂತೆ. ಅವನು 50% ಮುರಿದ್ರೆ 5-6, ಕೊನೆ ಪಕ್ಷ ಮುರಿದೇ ಇರೋ 4 ಜೊತೆ ವಾಪಸ್ ಬಂದರೆ ಅವಳು ಅಂದ್ಕೋತಿದ್ದಾಳೆ ಅದು ಯಶಸ್ಸು. ಆದರೆ ಚಿಂತೆಯಲ್ಲಿದ್ದಾಳೆ, ಎಲ್ಲ 10 ಮುರಿದು ಹಾಕಿ ಬರಬಹುದು ಅಂತ. ಬರದೇನೂ ಇರಬಹುದು. ಇವತ್ತು ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಂದರು ಇದನ್ನು ಅನುಭವಿಸ್ತಿದ್ದಾರೆ. ಅಮೆರಿಕ ಮಾತ್ರ ಅಲ್ಲ, ಎಲ್ಲ ಕಡೆ. ಅಲ್ಲಿ ಜಾಸ್ತಿ, ಯಾಕಂದರೆ ಜಾಸ್ತಿ ಟ್ರೆಂಡ್ಗಳೆಲ್ಲ ಅಲ್ಲಿ ಹುಟ್ಟಿ ನಿಧಾನಕ್ಕೆ ಜಗತ್ತೆಲ್ಲ ಹರಡುತ್ತೆ. ಭಾರತದ ನಗರ ಪ್ರದೇಶಗಳು ಸೇರಿ ಬಹುತೇಕ ಹಾಗೇ ಆಗ್ತಿದೆ. ಅಸ್ತಿತ್ವದ ಸ್ವರೂಪವನ್ನು ನಾನು ತಿಳಿತೀನ ಮತ್ತು ಸೃಷ್ಟಿಕರ್ತನ ಸ್ವರೂಪ ನಿಮಗೆ ಯಾವತ್ತೂ ಅರ್ಥ ಆಗಲ್ಲ. ಸ್ವರೂಪವನ್ನು ಅನುಭವಿಸಬಹುದು. ಯಾಕಂದರೆ ಸೃಷ್ಟಿಯ ಸ್ವರೂಪ ಹೇಗಿದೆ ಅಂದರೆ, ನಾನು ವೈರಸ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ದ ಹಾಗೆ ಸೃಷ್ಟಿಯ ಸ್ವರೂಪ ಅಥವಾ ಪ್ರಪಂಚದಲ್ಲಿ ಜೀವನದ ಸ್ವರೂಪ ಹೇಗಿದೆ ಅಂದರೆ, ಎಲ್ಲ ಜೀವಿಗಳು ತಳಕು ಹಾಕ್ಕೊಂಡಿವೆ. ನೀವೇ ಒಂದು ಪ್ರತ್ಯೇಕ ಜೀವ ಅಂತೇನೂ ಇಲ್ಲ. ಲಕ್ಷಾಂತರ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಜೀವಿಸ್ತಾ ಇವೆ ಇದರೊಳಗೆ. ಇದೊಂದು ಉಳಿದವಕ್ಕಿಂತ ಸ್ವಲ್ಪ ಕಿಡಿಗೇಡಿ. ನಾವು ಮ್ಯಾನೇಜ್ ಮಾಡಬೇಕು. ಅದರ ಜೊತೆ ಒಪ್ಪಂದ ಮಾಡ್ಕೋತೀವಿ. ನೀವು ತಿಂದಾಗ, ನಡೆದಾಗ, ಬಾಯಿ ತೆರೆದಾಗ ನಿಮ್ಮೊಳಗೆ ಏನೋ ಹೋಗುತ್ತೆ. ಬಾಯಿ ತೆರೆಯಲ್ಲ, ಮೂಗಿಂದ ಹೋಗುತ್ತೆ. ಅದಕ್ಕೆ ಎಲ್ಲರೂ ಕಟ್ಕೊಂಡಿದ್ದಾರೆ. ಇದೇ ಜೀವನದ ರೀತಿ. ಎಲ್ಲ ತಳಕು ಹಾಕ್ಕೊಂಡಿವೆ. ಇದೇ ಸೃಷ್ಟಿಯ ಸ್ವರೂಪ ಕೂಡ. ಸೃಷ್ಟಿ ಏನು, ಸೃಷ್ಟಿಯ ಮೂಲ ಏನು, ಎಲ್ಲ ತಳಕು ಹಾಕ್ಕೊಂಡಿವೆ. ಇಲ್ಲದಿದ್ದರೆ ನೀವು ಹೀಗೆ ಬೆಳೀತಿರಲಿಲ್ಲ. ನೀವು ಇಟ್ಟಿಗೆಗಾರೆ ಪ್ಲಾಸ್ಟರ್ ಮಾಡಿಕೊಂಡು ಈ ಅಳತೆ ರೂಪಕ್ಕೆ ಬರಲಿಲ್ಲ. ಅದು ಒಳಗಿಂದ ಆಯಿತು. ಇದನ್ನು ಏನು ಸೃಷ್ಟಿಸುತ್ತೋ ಅದು ನಿಮ್ಮೊಳಗಿಂದ ಕೆಲಸ ಮಾಡ್ತಿದೆ. ಅದು ನಿಮ್ಮೊಳಗೆ ಇರೋದ್ರಿಂದ ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಅನುಭವಿಸುವ ಶಕ್ತಿ ಇದೆ. ಮನುಷ್ಯನ ಎಲ್ಲ ಅನುಭವಗಳು ನಿಮ್ಮೊಳಗೆ ಆಗೋದು. ನೀವು ಅಂದ್ಕೋತೀರಿ ಈ ಮರ ನೋಡ್ತಿದ್ದೀನಿ ಅಂತ. ಅದು ನಿಜ ಅಲ್ಲ. ಬೆಳಕದರ ಮೇಲೆ ಬೀಳ್ತಿದೆ, ಪ್ರತಿಫಲಿಸ್ತಿದೆ, ಬರ್ತಿದೆ, ಕಣ್ಣಿನೊಳಗೆ ಹೋಗ್ತಿದೆ. ನಿಮ್ಮ ಲೆನ್ಸ್ ಮುಖಾಂತರ ಅಕ್ಷಿಪಟಲದ ಮೇಲೆ ತಲೆ ಕೆಳಗು ಚಿತ್ರ, ಅದೆಲ್ಲ ಕಥೆ ನಿಮಗೆ ಗೊತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ. ನೇತ್ರಶಾಸ್ತ್ರ ಸುಮಾರಾಗಿ ನಿಮ್ಮ ಮನಸ್ಸಲ್ಲಿ ಹೇಗೆ ಪ್ರೊಜೆಕ್ಟ್ ಆಗ್ತಿದೆಯೋ ಹಾಗೆ ನೋಡ್ತಿದ್ದೀರಿ. How the parrot is seeing the tree, you don't know. ಗಿಣಿ ಹೇಗೆ ಮರ ನೋಡ್ತಿದೆ ನಿಮಗೆ ಗೊತ್ತಿಲ್ಲ. ಇರುವೆ ಹೇಗೆ ನೋಡ್ತಿದೆ ಗೊತ್ತಿಲ್ಲ. ಆನೆ ಹೇಗೆ ನೋಡ್ತಿದೆ ಗೊತ್ತಿಲ್ಲ. ಸುಮಾರಾದ ಐಡಿಯಾ ಇದೆ. ಆದರೆ ನೀವು ಹೇಗೆ ನೋಡ್ತಿದ್ದೀರಂತ ನಿಮಗೆ ಗೊತ್ತು. ನೀವು ನೋಡ್ತಿರೋದು ಹಾಗೆ. ನೀವು ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಕತ್ತಲು ಬೆಳಕು, ನೋವು ನಲಿವು, ಆನಂದ ಬೇಗುದಿ, ಸಂಕಟ ಪರಮಾನಂದ ನಿಮ್ಮೊಳಗೆ ಆಗತ್ತೆ.
ನಿಮಗೆ ಗೊತ್ತು ಅಂದುಕೊಳ್ಳೋ ಎಲ್ಲವೂ ಕೇವಲ ನಿಮ್ಮೊಳಗೆ ಆಗುತ್ತಿದೆ, ಅಥವಾ ನಿಮ್ಮೊಳಗೆ ಏನಾಗುತ್ತೋ ಅದನ್ನು ಮಾತ್ರ ನಿಮಗೆ ತಿಳಿಯೋ ಸಾಮರ್ಥ್ಯ ಇದೆ. ಬೇರೆ ಏನನ್ನೂ ತಿಳಿಯೋ ಸಾಮರ್ಥ್ಯ ನಿಮಗಿಲ್ಲ. ನೀವು ಮನುಷ್ಯ ವ್ಯವಸ್ಥೆ ಅನ್ನುವ ಮೂಲಭೂತ ತಿಳುವಳಿಕೆಯ ಉಪಕರಣದ ಮೇಲೆ ಅವಲಂಬಿಸ್ತಿದ್ದೀರಿ. ಮತ್ತು ನೀವು ಅಂದುಕೋತಿದ್ದೀರಿ ನೀವು ಗ್ರಹಿಸೋದೇ ಎಲ್ಲವೂ ಅಂತ. ಅದು ಜೀವನವನ್ನು ನೋಡುವ ತಪ್ಪು ರೀತಿ, ತಪ್ಪು ತಿಳಿವಳಿಕೆ, ಕೀಲಿಕೈ ಕಿಂಡಿಯ ದೃಷ್ಟಿ. ಕೀಹೋಲ್ನಲ್ಲಿ ನೋಡ್ತಿದ್ದೀರಿ, ಒಂದು ಹಸು ಹೋಯಿತು, ನಿಧಾನಕ್ಕೆ ನಡೀತು, ಮೂಗು ನೋಡಿದ್ರಿ. ಈ ದಿನಗಳಲ್ಲಿ ನಿಮಗೆ ಮೂಗು ಅಂದರೆ ಹೆದರಿಕೆ. ಅದಕ್ಕೆ ನಿಮ್ಮ ಮೂಗು ಮುಚ್ಕೊಂಡ್ರಿ. ಆಮೇಲೆ ಅದರ ಮೂತಿ, ಕಣ್ಣು, ಕೊಂಬು, ಕುತ್ತಿಗೆ, ಶರೀರ ಒಂದು ಗೋಡೆ ಥರ ಹೋಯಿತು. ಆಮೇಲೆ ಬಾಲ ಚೂರು ಚೂರಾಗಿ. ಈಗ ಪ್ರತಿ ಪಾಯಿಂಟ್ನಲ್ಲೂ ನಿರ್ಧಾರ ಮಾಡ್ತಿದ್ರೆ ಮೂತಿ ನೋಡಿದಾಗ ಮಾಡಿದ್ದು ಕೊಂಬು ನೋಡಿದಾಗ ಬದಲಾಯಿತು. ಪ್ರತಿ ಭಾಗದ ಜೊತೆ ಅದು ಬದಲಾಯಿತು. ನೀವು ವಿಜ್ಞಾನ ಅಂತ ಕರೆಯೋದು ಹೀಗೆ ಅಲ್ವಾ ನೋಡ್ತಿರೋದು ಎಲ್ಲವನ್ನು? ಪ್ರತಿದಿನ ಸೃಷ್ಟಿಯ ಬಗ್ಗೆನ ನಮ್ಮ ಅಭಿಪ್ರಾಯ ಬದಲಾಗುತ್ತಾ ಇದೆ. ಇನ್ನು ಸೃಷ್ಟಿಕರ್ತನ ಬಗ್ಗೆ ಅಭಿಪ್ರಾಯ ಕೊನೆಯೇ ಇಲ್ಲ. ನಾವು ದೇವರನ್ನು ಮಾಡೋದು ಅಂದಾಗ ನಾವು ದೇವರು ಹೀಗೆ ಇರೋದು ಅಂತ ಮಾತಾಡ್ತಿಲ್ಲ. ನಾವು ಯಂತ್ರ ಸೃಷ್ಟಿ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದು. ಸಾಧನ. ಬರಿಗಾಲಿಗಿಂತ ನೀವು ಏನನ್ನಾದರೂ ಬಳಸಿ ಉತ್ತಮವಾಗಿ ನಡೆದರೆ ಅದು ನಿಮಗೆ ಒಳ್ಳೆಯದು. ನೀವು ಓಡೋದರ ಬದಲಿಗೆ ಬೈಸಿಕಲ್ನಲ್ಲಿ ಹೋದರೆ ಅದ್ಭುತ. ಒಂದು ಕೆಲಸ ಮಾಡಿ, ಈಗ ನೀವು ಊಟಕ್ಕೆ ಹೋಗಬೇಕು, ನಾಳೆಯಿಂದ ಇದನ್ನು ಮಾಡೋಣ, ಇವತ್ತು ಅರೇಂಜ್ ಮಾಡಿಲ್ಲ. 7 ಗಂಟೆಗೆ 2 ನಿಮಿಷ ಮುಂಚೆ ದರ್ಶನ ಮುಗಿಸ್ತೀವಿ. 7 ಗಂಟೆಗೆ ನೀವು ಅಲ್ಲಿದ್ದರೆ ಊಟ, ಇಲ್ದಿದ್ರೆ ಇಲ್ಲ. ನೀವೆಲ್ಲರೂ ಓಡೋಕ್ಕೆ ಶುರು ಮಾಡ್ತೀರಾ. 70-80 ಗಜ ಅಥವಾ 300 ಗಜ ಇಲ್ಲಿಂದ. ತುಂಬ ಜನಕ್ಕೆ ಊಟ ಸಿಕ್ಕದೇ ಇರೋದನ್ನು ನೋಡ್ತೀರಿ. ಅವರೇನು ಮಾಡ್ತಾರೆ, ನಾಡಿದ್ದಿನ ಹೊತ್ತಿಗೆ ಅವರೆಲ್ಲ ಸೈಕಲ್ ತರ್ತಾರೆ. ನಾವು ಬೇರೆ ವಾಹನ ಬಿಡದೇ ಇರೋದ್ರಿಂದ ಅವರು ಸೈಕಲ್ ತರ್ತಾರೆ. ಅದರ ಮಾರನೇ ದಿನ ಸೈಕಲ್ ಇದ್ದವರಿಗೆ ಮಾತ್ರ ಊಟ ಸಿಕ್ಕೋದು ನೋಡ್ತೀರಾ. ನಾವಿದನ್ನು ಅರಿತಿದ್ದರಿಂದ ಎಲ್ಲ ತರಹದ ಯಂತ್ರಗಳನ್ನು ಮಾಡಿದ್ವಿ. ಯಾರಿಗೆ ಒಳ್ಳೆ ಯಂತ್ರಗಳಿವೆಯೋ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಕೆಲವು ದೇಶಗಳು ತಂತ್ರಜ್ಞಾನದಲ್ಲಿ ಮುಂದುವರಿದಿವೆ ಅಂತೀರಿ. ಹಾಗಂದ್ರೇನು? ಅವರ ಹತ್ರ ಉತ್ತಮ ಮೆಷಿನ್ಗಳಿವೆ, ಅವರು ಚೆನ್ನಾಗಿದ್ದಾರೆ. ಇಲ್ಲಿ ಈ ಸಂಸ್ಕೃತಿಯಲ್ಲಿ ನಾವು ದೈವಗಳನ್ನು ಮೆಷಿನ್ ಅಥವಾ ಯಂತ್ರಗಳಾಗಿ ನೋಡಿದ್ವಿ. ಅದರಲ್ಲಿ ಯಶಸ್ವಿ ಆದ್ವಾ? ಹೌದು. In a phenomenal way, ahead of the rest of the world. ತುಂಬ ಅದ್ಭುತವಾಗಿ, ಪ್ರಪಂಚದಲ್ಲಿ ಉಳಿದವರಿಗಿಂತ ಮುಂದೆ, ಪ್ರಪಂಚದಲ್ಲಿ ಬಹಳ ಕಡೆ ಬೇಟೆ ಆಡಿ ತಿಂದು ಬದುಕುತ್ತಿದ್ದಾಗ ನಾವಿಲ್ಲಿ ಅತ್ಯುನ್ನತ ಶ್ರೇಣಿಯ ಗಣಿತ, ಸಂಗೀತ, ವಿವಿಧ ವಿಜ್ಞಾನಗಳಲ್ಲಿ ನಾವಿದ್ವಿ. ತುಂಬ ತುಂಬ ಶ್ರೀಮಂತಿಕೆಯಿಂದ ಬದುಕಿದ್ವಿ ಆ ಕಾಲದಲ್ಲಿ. ಈಗೊಂದು 250 ವರ್ಷಗಳ ಹಿಂದೆನೂ ಇದು ಶ್ರೀಮಂತ ಸಂಸ್ಕೃತಿಯಾಗಿತ್ತು. ಪ್ರಪಂಚದ ಉತ್ಪನ್ನಗಳ 33% ಭಾರತದಿಂದ ಬರ್ತಿತ್ತು. ಯಾವುದಾದ್ರೂ ರೀತಿಯ ತಂತ್ರಜ್ಞಾನ ಇಲ್ಲದೆ ಇದೆಲ್ಲ ಆಯಿತು ಅಂದ್ಕೋತೀರಾ? ತಾಂತ್ರಿಕತೆ ಬೇರೆ ರೀತಿಯಲ್ಲಿ. ನಾವುಗಳು ಮೆಷಿನ್ ಮಾಡೋಕ್ಕೆ ನೋಡಲಿಲ್ಲ. ನಾವು ಈ ಮೆಷಿನ್ ವೃದ್ಧಿಸೋ ತಾಂತ್ರಿಕತೆ ಯೋಚಿಸಿದ್ವಿ. ಈ ಮೆಷಿನ್ ಹೆಚ್ಚು ಹೆಚ್ಚು ಶಕ್ತಿಯುತವಾದ ಹಾಗೆಲ್ಲ ಕಾರ್ಯಾಚರಣೆ ಗುಣಮಟ್ಟ, ಬುದ್ಧಿಶಕ್ತಿ, ಸಂಸ್ಕೃತಿಯ ಸಂಕೀರ್ಣತೆ ಬೇರೆಲ್ಲೂ ಇಲ್ಲದಷ್ಟು ವಿಕಾಸವಾಯಿತು. ಇದನ್ನು ನಾನು ನನ್ನ ರಾಷ್ಟ್ರೀಯತೆಯ ಹೆಮ್ಮೆಯಿಂದ ಹೇಳ್ತಿಲ್ಲ, ನಾನು ಹಾಗಲ್ಲ. ಆದರೆ ಒಂದು ಜನಾಂಗವಾಗಿ, ಸಂಸ್ಕೃತಿಯಾಗಿ, ಮನುಷ್ಯನ ಆಂತರಂಗಿಕ ಮೆಕ್ಯಾನಿಕ್ಸನ್ನು ಈ ಸಂಸ್ಕೃತಿ ಪರಿಶೋಧಿಸಿದ ಹಾಗೆ ಬೇರೆ ಯಾರೂ ಮಾಡಲಿಲ್ಲ. ಜೀವನದ ಆ ಆಯಾಮಗಳಲ್ಲಿ ಯಾರೂ ಸಮಯ ಮತ್ತು ಜೀವಶಕ್ತಿ ಹೂಡಲಿಲ್ಲ. ಎಲ್ಲರೂ ದಂಡೆತ್ತಿ ಹೋಗಿ ಪಡೆದ ಗೆಲುವನ್ನೇ ಯಶಸ್ಸು ಅಂದುಕೊಂಡರು. ಅದು ಅಸಾಧ್ಯವಾದ ದಂಡುಕೋರರನ್ನು ಹುಟ್ಟುಹಾಕಿತು. ಅಲೆಕ್ಸಾಂಡರ್ಗಳು, ಚಂಗೇಸ್ ಖಾನ್ಗಳು. ನಾವು ಅಂಥವರನ್ನು ಯಾವತ್ತೂ ಹುಟ್ಟುಹಾಕಲಿಲ್ಲ.
ಇಲ್ಲಿ ನಾವು ಋಷಿಗಳು ಮುನಿಗಳನ್ನು ಹುಟ್ಟು ಹಾಕಿದ್ವಿ. ಇದೊಂದೇ ಸಂಸ್ಕೃತಿಯಲ್ಲಿ ನೀವು ಇದನ್ನು ಹಿಂತಿರುಗಿ ನೋಡಬೇಕು. ಇವತ್ತಿಗೂ ಕೂಡ ನಮ್ಮ ಚರಿತ್ರೆಯನ್ನು ಗುರುತಿಸೋದು ಆ ಕಾಲದ ನಮ್ಮ ಋಷಿಗಳು, ತಪಸ್ವಿಗಳು, ಯೋಗಿಗಳಿಂದ, ರಾಜರುಗಳಿಂದ ಅಲ್ಲ. ಬಹಳ ಮಟ್ಟಿಗೆ ಕಳೆದ 200-300 ವರ್ಷದಲ್ಲಷ್ಟೇ ರಾಜರ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ಹೇಳೋದು ಇದು ಇಂಥ ಋಷಿಯ ಕಾಲ, ಅದು ಅಂಥ ಯೋಗಿಯ ಕಾಲ ಅಂತೀವಿ. ನಾವು ಈ ಮೆಷಿನನ್ನು ಅತ್ಯುತ್ತಮ ಮೆಷಿನ್ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಟ್ವಿ. ಈ ಮೆಷಿನ್ ಅತಿಮಾನುಷವಾಗಿ ಕಾಣುವಷ್ಟು ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಭೌತಿಕ ಕಾರ್ಯಾಚರಣೆ ಅಲ್ಲ, ಅರಿವಿನಲ್ಲಿ. ಅರಿವನ್ನು ವೃದ್ಧಿಸೋದ್ರಿಂದ ಮಾತ್ರ ಜೀವನವನ್ನು ವೃದ್ಧಿಸಬಹುದು, ಬೇರೆ ಏನೂ ದಾರಿ ಇಲ್ಲ ಅನ್ನೋದನ್ನು ನೋಡಿದ್ವಿ. ನಿಮ್ಮನ್ನು ನೀವು ವೃದ್ಧಿಸ್ಕೊಳ್ಬೇಕಂದ್ರೆ ನಿಮಗೆ ಸಾಮಾನ್ಯವಾಗಿ ಜನರಿಗೆ ಸಿಕ್ಕಲಾರದ ಏನನ್ನಾದರೂ ನೋಡಲು, ಆಲಿಸಲು, ತಿಳಿಯಲು ಸಾಧ್ಯವಾಗಬೇಕು. ಈ ಹಿನ್ನೆಲೆಯಲ್ಲಿ ನಾವು ದೈವಗಳನ್ನು ಸೃಷ್ಟಿ ಮಾಡಿದ್ವಿ. ಗಾಡ್ ಅನ್ನೋದು ಇಂಗ್ಲೀಷ್ ಪದ. ಅವರು ಗಾಡ್ ಪದ ಉಪಯೋಗಿಸೋಕ್ಕೆ ಶುರು ಮಾಡಿದ್ವು. ಈ ದೇಶದಲ್ಲಿರೋ ಋಷಿಗಳನ್ನು, ತಪಸ್ವಿಗಳನ್ನು, ಭಾರತದಲ್ಲಿ ಇಂಗ್ಲೀಷ್ನಲ್ಲಿ ಶಿಕ್ಷಣ ಪಡೆದಿರೋ ಈ ಮೂರ್ಖರು ನನ್ನನ್ನು ಸೇರಿಸಿ ನಮ್ಮೆಲ್ಲರನ್ನವರು ಗಾಡ್ ಮೆನ್ ಅಂತ ಕರೆದ್ರು. ಯಾರಾದರೂ ಯಾವಾಗಲಾದರೂ ಕ್ಲೇಮ್ ಮಾಡಿದ್ರ ನಾವು ಗಾಡ್ ಮೆನ್ ಅಂತ? ಅವರು ಆ ಪದ ಬಳಸ್ತಿದ್ದಾರೆ. ಹಲವು ಕಡೆ ನಾನು ಪ್ರತಿಭಟಿಸ್ತಿದ್ದೀನಿ, ಎಲ್ಲೂ ಯಾರೂ ಗಾಡ್ ಮೆನ್ಗಳಿಲ್ಲ, ಯಾರೂ ಕ್ಲೈಮ್ ಮಾಡಿಲ್ಲ. ನೀವು ಗಾಡ್ ಡ್ಯಾಮ್ ಮೆನ್, ಈ ಗಾಡ್ ಮೆನ್ಗಳನ್ನು ಸೃಷ್ಟಿ ಮಾಡಿರೋದು. ಯಾರೂ ನಾನು ಗಾಡ್ ಮ್ಯಾನ್ ಅಂತ ಕ್ಲೈಮ್ ಮಾಡಲಿಲ್ಲ. ಎಲ್ಲ ಆಮದು ಮಾಡಿಕೊಂಡ ಐಡಿಯಾಗಳನ್ನು ನೀವು ಹಿಡ್ಕೊಂಡು ಇಲ್ಲಿ ಎಲ್ಲವನ್ನೂ ತೊಳಸೆ ಹಾಕ್ತಿದ್ದೀರಿ. ನೀವು ಅರ್ಥ ಮಾಡ್ಕೋಬೇಕು, ಈ ಸಂಸ್ಕೃತಿನಲ್ಲಿ ಯಾರೇ ಆದರೂ ತಮ್ಮ ಅರಿವನ್ನು ಹೆಚ್ಚಿಸಿಕೊಂಡವರಿಗೆ ತುಂಬ ಬೆಲೆ ಕೊಟ್ವಿ. ಯಾಕಂದರೆ ಇದೊಂದೇ ಮೆಷಿನ್ ಅತಿ ಹೆಚ್ಚಿನ ಮಹತ್ವದ್ದು ಅಂತ ಅಂದುಕೊಂಡ್ವಿ. ಇದು ಈ ಗ್ರಹದಲ್ಲಿ ಅತ್ಯಂತ ಮಹತ್ವದ ಮೆಷಿನ್, ಅತ್ಯಂತ ಸೂಕ್ಷ್ಮ ಸಂಕೀರ್ಣತೆಯ ಮೆಷಿನ್. ಇದರಲ್ಲಿ ಇನ್ನೂ ಸೂಕ್ಷ್ಮತೆ ತರೋದು ಬೇರೆ ಮೆಷಿನ್ ಸೃಷ್ಟಿ ಮಾಡೋಕ್ಕಿಂತ ಮುಖ್ಯ. ನೀವು ಬೇರೆ ಮೆಷಿನ್ಗಳನ್ನು ಸೃಷ್ಟಿ ಮಾಡ್ತಾನೆ ಹೋದ್ರಿ, ನೀವು ಯಾವಾಗಲೂ ಬೆಟ್ಟನ ಜರುಗಿಸೋದ್ರ ಬಗ್ಗೆ ಮಾತಾಡ್ತೀರಿ. What kind of an idiot will move mountains? ಯಾವ ಥರದ ಮೂರ್ಖ ಬೆಟ್ಟ ಜರುಗಿಸ್ತಾನೆ? ಹಲೋ, ಇಲ್ಲೇನೆ ಬೆಟ್ಟನ ನಿಮಗೆ ಜರುಗಿಸ್ಬೇಕಾ? ಒಂದು ಸರ್ತಿ ಹೀಗಾಯಿತು. ಶಂಕರನ್ ಪಿಳ್ಳೆ ಈಶಾ ಯೋಗ ಕೇಂದ್ರಕ್ಕೆ ಬಂದ. ವೆಲ್ಕಮ್ ಪಾಯಿಂಟ್ನಲ್ಲಿ ಚೆಕ್ ಇನ್ ಮಾಡ್ದ. ನನಗೆ ತುಂಬ ಚೆನ್ನಾಗಿರೋ ನೋಟ ಇರೋ ರೂಮ್ ಬೇಕು ಅಂದ. ನಿಮಗಿದು ಗೊತ್ತಿಲ್ಲದೆ ಇದ್ದರೆ ಇದಕ್ಕಾಗಿ ಓಡಬೇಡಿ, ರೂಮ್ಗೆ ಕುಸ್ತಿ ಮಾಡಬೇಡಿ. ಚಿತ್ರ ಬ್ಲಾಕ್ 1ನೇ ಮಹಡಿನಲ್ಲಿ ಬೆಸ್ಟ್ ವ್ಯೂ ಸಿಗತ್ತೆ. ಈಗ ಶಿವಪಾದಂ ಬಂದಿದೆ, ಅದು ಬೇರೆ. ಅಲ್ಲದಿದ್ದರೆ ಚಿತ್ರ ಬ್ಲಾಕ್ ಫಸ್ಟ್ ಫ್ಲೋರ್ನಲ್ಲಿ ತುಂಬ ಒಳ್ಳೆ ವ್ಯೂ ಇತ್ತು, ಆಶ್ರಮದ ಈ ಭಾಗದಲ್ಲಿ. ಅದಕ್ಕೆ ಅವನನ್ನು ಚಿತ್ರ ಬ್ಲಾಕ್ 1ನೇ ಮಹಡಿಲಿ ಹಾಕಿದರು. ಮಾರನೇ ದಿನ ವೆಲ್ಕಮ್ ಪಾಯಿಂಟಿಗೆ ಬಂದು ಹುಚ್ಚುಚ್ಚಾಗಿ ಆಡ್ದ. ನಾನು ಒಳ್ಳೆ ವ್ಯೂ ಇರೋ ರೂಮ್ ಕೇಳಿದ್ದು, ನನ್ನ ರೂಮ್ನಲ್ಲಿ ಯಾವ ವ್ಯೂನೂ ಇಲ್ಲ. ಅವರಂದರು, ಸರ್ ನಿಮಗೆ ಚಿತ್ರ ಬ್ಲಾಕ್ ಫಸ್ಟ್ ಫ್ಲೋರ್ ಕೊಟ್ಟಿದ್ದೀವಿ, ಹೌದು ತಾನೆ? ಅಲ್ಲಿ ಬೆಸ್ಟ್ ವ್ಯೂ ಇದೆ. ಎಲ್ಲಿದೆ ವ್ಯೂ? ಹಾಳಾದ ಬೆಟ್ಟ ಅಡ್ಡ ಇದೆ. ಈಗ ನೀವು ಆತ್ಮವಂಚನೆ ಮಾಡ್ಕೋತಿದ್ದೀರಿ. ಯಾಕಂದರೆ ನಿಮ್ಮ ಜಾಣ್ಮೆಯನ್ನು ಸರಿಯಾಗಿ ನಿರ್ವಹಿಸೋದಕ್ಕೆ ನೀವು ಏನೂ ಪ್ರಯತ್ನ ಮಾಡಿಲ್ಲ. ಈಗ ನಿಮ್ಮ ಜಾಣ್ಮೆನೇ ನಿಮ್ಮ ಸಮಸ್ಯೆ, ನಿಮ್ಮ ವಿರುದ್ಧ ತಿರುಗಿದೆ. ನೀವು ಆತ್ಮವಂಚನೆ ಮಾಡ್ಕೋತಿದ್ದೀರಿ. ಆತ್ಮವಂಚನೆ ಮಾಡೋದು ಅದು ಎಷ್ಟೊಂದು ರೀತಿಲಿ ಆಗುತ್ತೆ, ನಿಮಗೆ ಊಹೆ ಮಾಡಲಾರ್ದಷ್ಟು ರೀತಿಯಲ್ಲಿ. ಒಮ್ಮೆ ಹೀಗಾಯಿತು. ಒಬ್ಬಳು ಸುಂದರ ಯುವತಿ ಒಂದು ಕೋರ್ಟ್ ರೂಮ್ ನಾಟಕದಲ್ಲಿ ಸಿಕ್ಕಾಕ್ಕೊಂಡ್ಳು. ಗಂಡ ಹೆಂಡತಿ ಡೈವರ್ಸ್ಗೆ ಹಾಕಿದ್ರು. ಅವಳು ತೊಡಕಿಗೆ ಸಿಕ್ಕೊಂಡಿದ್ಲು. ಪ್ರತಿವಾದಿ ಪಕ್ಷ ಪ್ರತಿನಿಧಿಸ್ತಿದ್ದ ಕೌನ್ಸಿಲ್ ಹೆಂಡತಿ ಕಡೆಯವನು ಈ ಯುವತಿಯನ್ನು ಕೇಳ್ದ, ಇದು ನಿಜಾನ? ನೀನು ಈ ಗಂಡಸಿನ ಕೈ ಹಿಡಿದು ಈ ಹೋಟೆಲ್ ಒಳಕ್ಕೆ ಹೋದೆ, ಮತ್ತು ಮಾರನೇ ದಿನ ಬೆಳಗ್ಗೆನೇ ನೀನು ಹೊರಗೆ ಬಂದಿದ್ದು, ಇದು ನಿಜಾನ? ಅವಳಂದ್ಲು, ಆದರೆ ನನಗೆ ಮೋಸ ಮಾಡಲಾಯಿತು. ಲಾಯರ್ ಕೇಳಿದ್ರು, ಹೇಗೆ ಮೋಸ ಆಯಿತು? ನಾವು ಚೆಕ್ ಇನ್ ಮಾಡಿದಾಗ ಇವನು ಕ್ಲರ್ಕ್ಗೆ ಹೇಳ್ದ, ನಾನು ಅವನ ಹೆಂಡತಿ ಅಂತ. I was deceived. ನನಗೆ ವಂಚನೆ ಆಯಿತು. ಅರ್ಥ ಆಗ್ತಿಲ್ಲ? It's okay. ಪರವಾಗಿಲ್ಲ. ನಿಮಗೆ ಅದು ಅರ್ಥ ಆಗ್ತಿಲ್ಲ ಅಂದರೆ ನೀವು ವಂಚನೆಗೆ ಸಿಕ್ಕೊಂಡಿಲ್ಲ. ವೆರಿ ಗುಡ್.
Yog Yog Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadeva